ಮೇಡಮ್ Last time ಮೋದಿ ಇಲ್ಲ. ಫೇಸೇ ಇಲ್ಲ. ಒಂದ್ ನಿಮಿಷ ಸರ್. ಮೋದಿ ಫೇಸ್ ಇದ್ರೆ ಬಿಜೆಪಿ ಎಷ್ಟು ಕಡೆಯಿಂದ ರಾಜ್ಯಗಳಲ್ಲಿ ಅನಿಲ್ ಅವರೇ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಒಂದ್ ಮೋದಿ ನಿಮಿಷ ಫೇಸೇ ಇಲ್ಲ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಕಡೆಯಿಂದ ಎನ್ಡಿಎ ಕಡೆಯಿಂದ ಫೇಸ್ ಆಫ್ ಪಿಎಂ ಅಂದ್ರೆ ಅದು ಮೋದಿ. INDIA ಇಂದ ಯಾರಿದ್ದಾರೆ? ಈಗ ಇವರೆಲ್ಲ ಏನ್ ಗೊತ್ತಾ, ಬೇರೆ ಯಾರು ನಾಯಕರೇ ಇಲ್ಲ. ಸಮಸ್ಯೆ ಏನಂದ್ರೆ ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಮುಂದಕ್ಕೆ ತಂದಾಗ ನಮ್ಮದು ನಿಮ್ಮ ಸರ್ವಾಧಿಕಾರಿ ಪಾರ್ಟಿಯವರೇ ಪಕ್ಷ ಸಪೋರ್ಟ್ ಅಲ್ಲ. ಮಾಡಿಲ್ಲ ಯಾಕೆ? ನಮ್ದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಡೆಯುವಂತ ಪಕ್ಷ ಇದು, ಸರ್ವಾಧಿಕಾರಿ ಪಕ್ಷ ಅಲ್ಲ. ಯಾವ್ದು ನಾವು ಚುನಾವಣೆ ಆದ್ಮೇಲೆ ನಮ್ಮ ಬೇಕಾದಂತ ನಮಗೆ ನಮ್ಮ ರಾಷ್ಟ್ರದ ಮಾಜಿ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿ ಅವರಿದ್ದಾರೆ. ಮತ್ತೆ ಇಂಡಿಯಾ ಒಕ್ಕೂಟದ ಅಧ್ಯಕ್ಷರಾಗಿ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ. ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರನ ಇಡೀ ಭಾರತ ದೇಶದ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ಸಂಚಾಲಕರಾಗಿ ಒಪ್ಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ ಮೇಡಮ್. ಗೌತಮ್, ಕೋಲಾರದ ಜನ ನಿಮಗೆ ಯಾಕೆ ವೋಟ್ ಹಾಕ್ತಾರೆ? ನಾನೊಬ್ಬ ಎಜುಕೇಟೆಡ್ ಸಿವಿಲ್ ಇಂಜಿನಿಯರು. ಇದರ ಡೆವಲಪ್ಮೆಂಟ್ ಬಗ್ಗೆ ನನಗೆ ಬಹಳಷ್ಟು ಅರಿವಿದೆ. ಇಲ್ಲಿ ನೀರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ನಾನು ಏನ್ ಮಾಡ್ಬೇಕು ಅಂತ ನಾನು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೀರಿನ ಸಮಸ್ಯೆ ಇವತ್ತಿಗೂ ಕೋಲಾರದ ಜನರಿಗೆ ನುಂಗಲಾರದ ತುತ್ತು. ಅವಾಗಿರೋ ಸಂಪನ್ಮೂಲಗಳು ಇವಾಗಿರೋ ಸಂಪನ್ಮೂಲಗಳು ಅವಾಗಿರ್ಲಿಲ್ಲ. ಈಗಿರೋ ಟೆಕ್ನಾಲಜಿ ಅವಾಗಿರ್ಲಿಲ್ಲ. ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು ಎಲ್ಲ ಆಗ್ತಾ ಬಂದಿದೆ. ಆಯ್ತಾ, ಇನ್ನು ಮುಂದೆ ಅಭಿವೃದ್ಧಿ ಅನ್ನೋದು ಕರ್ನಾಟಕ ನಿಮಗ್ ನನ್ನ ಪ್ರಶ್ನೆ, ಕೋಲಾರದ ಜನ ನಿಮಗೆ ಯಾಕೆ ವೋಟ್ ಹಾಕ್ಬೇಕು? ಕೋಲಾರ ಜಿಲ್ಲೆ ಬಯಲುಸೀಮೆ ಜಿಲ್ಲೆ. ಕೃಷ್ಣಾ ನದಿ ಇವಾಗ ವಿಕೋಟವರೆಗೂ ಬಂದಿದೆ. ಆ ನೀರನ್ನ ನಾನು ಸಂಸದನಾದರೆ ಕೋಲಾರ ಜಿಲ್ಲೆಗೆ ತರ್ತೀನಿ ಅಂತ ಹೋದ ಡಿಬೇಟಲ್ಲಿ ಹೇಳಿದ್ದೀನಿ. ಅದು ತಂದೆ ತರ್ತೀನಿ ಅಂತ ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಕೋಲಾರ ಮಾರ್ಕೆಟ್ ಇದೆಯೋ ಅದನ್ನು ಹೈಟೆಕ್ ಮಾರ್ಕೆಟ್ ಮಾಡಬೇಕಾಗುತ್ತೆ. ಅದಕ್ಕೆ ರೈಲ್ವೆ ಕನೆಕ್ಟಿವಿಟಿ ಕೊಡಬೇಕಾಗುತ್ತೆ. ಅದು ಮಾಡಿದಾಗ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಇದನ್ನು ಪ್ರಾಡಕ್ಟ್ನ ಇಡೀ ದೇಶದಲ್ಲಿ ಕಮ್ಮಿ ಬೆಲೆಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾಗುತ್ತೆ. ಅದೊಂದು APMC ಮಾರ್ಕೆಟ್ ಬಂದೆ. ಮತ್ತೆ ಮೂರನೇದು ಉದ್ಯೋಗ ಸೃಷ್ಟಿ ಮಾಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.